ನಮಸ್ಕಾರ, ಶುಭೋದಯ ಗೆಳೆಯರಿ. ಏನಪ್ಪ ಇವತ್ತು ವಿಷಯ ಅಂತೀರಾ? ವಿಷಯ ಬಂದು ಕ್ಯಾರೆಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಏನಪ್ಪ ಇವತ್ತು ಕ್ಯಾರೆಟ್ಗೆ ಅಂದರೆ ಆಲ್ರೆಡಿ ನಮ್ಮ ಕ್ಯಾರೆಟ್ ಹಾಕಿ 35 ಡೇಸ್ ಆಗಿದೆ ಈಗ. ಸೊ ಹಾಗಾಗಿ ಇವತ್ತು ಒಂದು ಔಷಧಿ ಕೊಡೋಣ ಅಂತ ಬಂದಿದ್ದೀನಿ. ಹೇಗಿದೆ ಪೈರೆಲ್ಲ ಅಂತ ನೋಡಿಸ್ತೀನಿ ಬನ್ನಿ. ನೋಡಿ, ಏನು ಚೆನ್ನಾಗೇ ಇದೆ ಪೈರು, ಬಟ್ ಆದ್ರೂ 35 ಡೇಸ್ ಆಗಿದೆ ಅಲ್ವಾ. ಒಂದು ಔಷಧಿ ಕೊಡೋಣ ಅಂದ್ಬಿಟ್ಟು ನಾನು ತೋಟದ ಹತ್ರ ಬಂದಿದ್ದೀನಿ. ಸೊ ಹಾಗಾಗಿ ನೋಡಿ, ತೋಟ ಎಲ್ಲ ಹಾಗೇ ಇದೆ, ಎಲ್ಲ ಕಳೆ ಕಿತ್ತು ಒತ್ತು ಕಿತ್ತು ಎಲ್ಲ ಇದಾಗಿದೆ. ಅದಕ್ಕೋಸ್ಕರ ಇವಾಗ ಒಂದು ಔಷಧಿ ಕೊಡೋಣ ಅಂತ ನಾನು ಬಂದಿದ್ದೀನಿ. ಬನ್ನಿ ನೋಡೋಣ ಯಾವುದೆಲ್ಲ ಔಷಧಿ ತಂದಿದ್ದೀವಿ ಅಂತ ನೋಡಿಸ್ತೀನಿ. ಪೈರು ಎಲ್ಲ ಒತ್ತಿಕಿತ್ತು ಯಾವ ಥರ ಇಟ್ಟಿದ್ದೀವಿ ಅಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ಕ್ಲೀನಾಗಿ ಇಟ್ಟಿದ್ದೀವಿ. ಸೊ ಹೀಗಾಗಿ ಬಂದು ನಾವು ಇವಾಗ ಏನೆಲ್ಲ ಔಷಧಿ ಹೊಡಿಯೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿಟ್ಟಿದ್ದೀವಿ. ನೀರು ಇಟ್ಕೊಂಡಿದ್ದೀವಿ, 100 ಲೀಟರ್ಸ್ ಆಫ್ ವಾಟರ್ಸು. ಪ್ಲಸ್ ಔಷಧಿ ಏನೆಲ್ಲ ತಂದಿದ್ದೀನಿ ಅಂದರೆ ಸ್ಯಾನ್ವೆಕ್ಸು, ಇದು ಕಾರ್ಟಪ್ ಹೈಡ್ರೋಕ್ಲೋರೈಡ್ ಅಂತ ಕರಿತೀವಿ. ಸೊ ಇದು ಹಾವಿನ ರೋಗ ಮತ್ತು ಉಳುಕ್ಕೆ ಆಗುತ್ತೆ. ಇದು ಕವಚಿ, ಏನಾದರೂ ಸುಕ್ಕೆ ರೋಗ ಆ ಥರ ಇದ್ದರೆ ಏನಾದರೂ ಅವಾಯ್ಡ್ ಮಾಡೋಕ್ಕೆ. ಮತ್ತು ಇದು ಇನ್ಸೆಕ್ಟಿಸೈಡು ಉಳುಕ್ಕೆ. ಇದು ಅಗ್ರಿ ಪ್ಲ್ಯಾಂಟ್ ನ್ಯೂಟ್ರಿಷನ್ ಅಂತ ಹೇಳ್ಬೋದು ಇದೊಂದು. ಮತ್ತು ರೆಕ್ಸಲಿನ್ ಅಂದ್ಬಿಟ್ಟು ಇದು ಐರನ್ ಕಂಟೆಂಟ್ ಇರುತ್ತೆ ಇದರಲ್ಲಿ ಗಿಡಕ್ಕೆ. ಸೊ ಹಾಗಾಗಿ ಇವೆಲ್ಲ ಮಿಕ್ಸ್ ಮಾಡಿ 100 ಲೀಟರ್ಸ್ಗೆ ನಾನು ಇವಾಗ ಕೊಡ್ತೀನಿ ಔಷಧಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ಏನೆಲ್ಲ ಔಷಧಿ ತೋರಿಸಿದ್ನಲ್ಲ ಅದನ್ನು ಎಲ್ಲ 100 ಗ್ರಾಮ್ಸ್ ನಾನು ತೊಗೊಂಡಿದ್ದು. ಸೊ ಎಲ್ಲನೂ 100 ಲೀಟರ್ಸ್ಗೆ 1 ಗ್ರಾಮ್ ಈಚ್ ಅಂದ್ಬಿಟ್ಟು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವೆಲ್ಲ ಮಿಶ್ರಣ ರೆಡಿ ಇದೆ, ನಾವೆಲ್ಲ ಮಿಕ್ಸ್ ಮಾಡಿರೋ ಕೆಮಿಕಲ್ಸ್ ಈಗ. ಸೊ ಹೀಗಾಗಿ ಇವಾಗ ಸಿಂಪರಣೆ ಮಾಡೋಣ. ಯಾವ ಥರ ಸಿಂಪರಣೆ ಮಾಡಬೇಕಂದ್ರೆ ಮಂಜು ಥರ ಬೀಳಬೇಕು ಎಲೆ ಮೇಲೆ. ಆ ಥರ ಹೊಡೆದ್ರೆ ಮಾತ್ರ ಗಿಡಕ್ಕೆ ಚೆನ್ನಾಗಿ ಇದು ಹಿಡಿಯುತ್ತೆ. ಸೊ ಹಾಗಾಗಿ ಆ ಥರ ಹೊಡೆದು ನಾವು ನಮ್ಮ ಕೆಲಸ ಶುರು ಮಾಡೋಣ. ಹಲೋ ನಮಸ್ಕಾರ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಯಾವ ಥರ ಔಷಧಿ ಹೊಡಿಬೇಕಂತ ತೋರಿಸ್ತಾ ಇದ್ದೀನಿ. ಸೊ ಈಗ ಔಷಧಿ ಫೋರ್ಸಾಗಿ ಹೋಗುತ್ತಲ್ವ, ಫೋರ್ಸಾಗಿ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ಇದು ನಮಗೆ ಮಂಜು ಥರ ಬಿಡಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ ಯಾವ ಥರ ಬೀಳ್ತಾ ಇದೆ ಅಂದ್ಬಿಟ್ಟು ಆ ಥರ ಬಿದ್ರೇ ಇದು ಚೆನ್ನಾಗಿ ಗಿಡಕ್ಕೆ ಹೋಗುತ್ತೆ. ಇಲ್ಲಾಂದರೆ ನಾವು ಸುರಿಯೋ ಥರ ಏನಾದರೂ ಬಿಟ್ಟರೆ ಅಂದರೆ ಎಲ್ಲ ಮಣ್ಣುಪಾಲಾಗುತ್ತೆ. ಅದರಿಂದ ನಮಗೇನು ಯೂಸ್ ಇಲ್ಲ, ಗಿಡಕ್ಕೂ ಏನು ಯೂಸ್ ಸಿಗಲ್ಲ. ಸೊ ಹಾಗಾಗಿ ಈ ಥರ ಹೊಡಿಬೇಕು. ಇದು 20 ಲೀಟರ್ಸ್ ವೆಯ್ಟ್ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕ್ಯಾರಿ ಮಾಡಿಕೊಂಡು ನಾವು ಔಷಧಿ ಹೊಡಿತಾ ಇದ್ದೀವಿ. ರೈತರ ಕಷ್ಟ ಏನಂತ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮಂಥ ರೈತರನ್ನ ಬೆಳೆಸೋಕ್ಕೆ ಮುಂದೆ ಬನ್ನಿ. ಧನ್ಯವಾದಗಳು ಸ್ನೇಹಿತರೆ.